ಬಿಗ್ ಬಾಸ್ ವೀಕೆಂಡ್ ಎಪಿಸೋಡ್ಸ್ ನ ನೋಡಿದ್ರೆ ನಿಮ್ಗೆ ಗೊತ್ತಾಗಿರುತ್ತೆ. ಕಿಚ್ಚ ಸುದೀಪ್ ಸರ್ ಮುಂದೆ ಪದೇ ಪದೇ ರಕ್ಷಿತಾ ಕಲಾವಿದರಿಗೆ ಅವಮಾನ ಮಾಡಿದ್ಲು, 4 ಸಲ ಚಪ್ಲಿ ತೋರ್ಸಿದ್ಲು ಅಂತ ಅಶ್ವಿನಿ ಗೌಡ ಅವರು ಆರೋಪ ಮಾಡಿದ್ರು. ಆದ್ರೆ ಸುದೀಪ್ ಸರ್ ಇದಕ್ಕೆ ಕ್ಯಾರೆ ಅನ್ಲಿಲ್ಲ. ರಕ್ಷಿತಾ ಶೆಟ್ಟಿ ಚಪ್ಲಿ ತೋರಿಸಿದ್ದನ್ನ ನಾವು ನೋಡ್ಲೇ ಇಲ್ಲ, ಅಶ್ವಿನಿ ಗೌಡ ಸುಳ್ಳು ಹೇಳ್ತಿದ್ದಾರೆ ಅನ್ನೋದು ವೀಕ್ಷಕರ ವಾದ ಆಗಿದೆ. ಅದ್ ಯಾಕೆ ಅಂತ ಗೊತ್ತಿಲ್ಲ. ರಕ್ಷಿತಾ ಶೆಟ್ಟಿನ ಕಂಡ್ರೆ ಅಶ್ವಿನಿ ಗೌಡಗೆ ಆಗ್ ಬರ್ತಾ ಇಲ್ಲ. ಮೊದ್ಲು ರಕ್ಷಿತಾ ಶೆಟ್ಟಿನ ಕಾರ್ಟೂನ್ ಅಂತ ಕರೆದ್ರು, ಅದಾದ್ಮೇಲೆ ಎಸ್ ಪದವನ್ನ ಆಕೆಗೆ ಬಳಸಿದ್ರು. ನೀನ್ ಎಲ್ಲಿಂದ ಬಂದಿದೀಯಾ ಅಂತ ಇದ್ರಲ್ಲೇ ಗೊತ್ತಾಗುತ್ತೆ ಅಂತೆಲ್ಲ ಕಮೆಂಟ್ ಮಾಡಿದ್ರು. ಇದೀಗ ನೋಡಿದ್ರೆ ರಕ್ಷಿತಾ ಶೆಟ್ಟಿ ಮೇಲೆ ಅಶ್ವಿನಿ ಗೌಡ ಗಂಭೀರವಾಗಿ ಆರೋಪ ಮಾಡಿದ್ದಾರೆ. ಕಲಾವಿದರಿಗೆ ರಕ್ಷಿತಾ ಶೆಟ್ಟಿ ಅವಮಾನ ಮಾಡಿದ್ದಾರೆ, ಚಪ್ಲಿ ತೋರಿಸಿದ್ದಾರೆ ಅಂತ ಅಶ್ವಿನಿ ಗೌಡ ಪದೇ ಪದೇ ಹೇಳ್ತಾ ಇದ್ದಾರೆ. ಆದ್ರೆ ಈ ಟಾಪಿಕ್ ಬಗ್ಗೆ ಕಿಚ್ಚ ಸುದೀಪ್ ಸರ್ ಚರ್ಚೆನೆ ಮಾಡ್ಲಿಲ್ಲ. ರಕ್ಷಿತಾ ಶೆಟ್ಟಿ ಚಪ್ಲಿ ತೋರಿಸ್ಲೇ ಇಲ್ಲ, ಅದಕ್ಕೆ ಕಿಚ್ಚ ಸುದೀಪ್ ಸರ್ ಮಾತಾಡ್ಲಿಲ್ಲ. ಅಶ್ವಿನಿ ಗೌಡ ಹೇಳ್ತಿರೋದು ಶುದ್ಧ ಸುಳ್ಳು ಅಂತ ವೀಕ್ಷಕರು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಗಳನ್ನ ಹಾಕ್ತಾ ಇದ್ದಾರೆ. ಅದೇ ರೀತಿ ಕಮೆಂಟ್ ಗಳನ್ನ ಕೂಡ ಮಾಡ್ತಾ ಇದ್ದಾರೆ. ರಕ್ಷಿತಾ ಶೆಟ್ಟಿ ನಿಜವಾಗ್ಲೂ ಚಪ್ಲಿ ತೋರಿಸಿದ್ರೆ ಕ್ಲಾರಿಟಿ ಕೊಡಿ ಬಿಗ್ ಬಾಸ್ ಅಂತ ವೀಕ್ಷಕರು ಆಗ್ರಹಿಸ್ತಿದ್ದಾರೆ. ಕಳೆದ ವಾರ ಕಾವ್ಯ, ಶೈವ ಮತ್ತೆ ಅಶ್ವಿನಿ ಗೌಡ ನಡುವೆ ಜಗಳ ನಡೆದಿತ್ತು. ಈ ವೇಳೆ ಕಾವ್ಯ ಪರವಾಗಿ ರಕ್ಷಿತಾ ಶೆಟ್ಟಿ ಮಧ್ಯೆ ಬಂದು ನಿಮ್ಮ ಧಾರಾವಾಹಿಯನ್ನ ಹೊರಗಡೆ ಮಾಡಿ, ಇದು ಸೀರಿಯಲ್ ಅಲ್ಲ ಅಂತ ಕೂಡ ಟಾಂಗ್ ಕೊಟ್ರು. ಅದಕ್ಕೆ ಅಶ್ವಿನಿ ಕಲಾವಿದರಿಗೆ ಅವಮಾನ ಮಾಡಬೇಡ, ನಾಚಿಕೆ ಆಗ್ಲಿ ನಿನಗೆ ಅಂತ ಕೂಡ ತಿರುಗೇಟನ್ನ ನೀಡಿದ್ರು. ಅಶ್ವಿನಿ ಪ್ರಕಾರ ರಕ್ಷಿತಾ ಚಪ್ಲಿ ತೋರಿಸಿದ್ದಾರೆ, ಆದ್ರೆ ಆ ದೃಶ್ಯ ಸಂಚಿಕೆಯಲ್ಲಿ ಇರ್ಲಿಲ್ಲ. ಭಾರತ ಕಥೆ ಕಿಚನ್ ಜೊತೆಯಲ್ಲಿ ಕಿಚ್ಚ ಸುದೀಪ್ ಸರು ಈ ವಿಷಯ ಮುಟ್ಟಲೇ ಇಲ್ಲ. ಅಶ್ವಿನಿ ಹೇಳ್ತಾ ಇರುವಂತೆ ರಕ್ಷಿತಾ 4 ಸಲ ಚಪ್ಲಿ ತೋರಿಸಿದ್ರು ಅಂತ ಆರೋಪವನ್ನ ಮಾಡಿದ್ದಾರೆ. ಕಾವ್ಯ, ಶೈವ ಸ್ಪಷ್ಟನೆಯನ್ನ ನೀಡುತ್ತಾ ಅದು ಮ್ಯಾನಿಪ್ಯುಲೇಷನ್, ರಕ್ಷಿತಾ ಉದ್ದೇಶ ತಪ್ಪಾಗಿ ತೋರಿಸಲಾಗಿದೆ ಅಂತ ಕೂಡ ಅವ್ರು ಹೇಳಿದ್ರು. ಇದಕ್ಕೆ ಆಡಿಯನ್ಸ್ ಚಪ್ಪಾಳೆಯನ್ನ ಕೂಡ ತಟ್ಟಿದ್ರು. ಕೊನೆಯದಾಗಿ ರಕ್ಷಿತಾ 3 ಸಲ ಚಪ್ಲಿ ತೋರಿಸಿದ್ರು ಅಂತ ಅಶ್ವಿನಿ ಸುಳ್ಳು ಹೇಳಿದ್ರ, ನಾವ್ ನೋಡ್ಲೇ ಇಲ್ವಲ್ಲ ಅಂತ ವೀಕ್ಷಕರು ಪ್ರಶ್ನೆ ಕೇಳ್ತಿದ್ದಾರೆ. ಇನ್ನು ಈ ಪ್ರಶ್ನೆಗೆ ಬಿಗ್ ಬಾಸ್ ನೀವೇ ಉತ್ತರ ಕೊಡ್ಬೇಕಾಗಿದೆ. ಈ ಬಗ್ಗೆ ವೀಕ್ಷಕರು ನೀವೇನ್ ಹೇಳ್ತೀರಾ ಕಮೆಂಟ್ ಮಾಡಿ ತಿಳಿಸಿ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ.